ಪಿ ಸಂಪತ್ ಎಎಂಎಂಕೆ ಕಾರ್ಯದರ್ಶಿ ನಮ್ಮನ್ನು ಶಿವಮೊಗ್ಗದಿಂದ ಜಾಯ್ನ್ ಆಗಿದ್ದಾರೆ. ಸಂಪತ್ ಸರ್ ನಮಸ್ಕಾರ. ಬರ್ತೀನಿ ನಾನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಜೊತೆಗೆ. ಅನಿಲ್ ತಡ್ಕಲ್ ಅವರಿದ್ದಾರೆ ಕಾಂಗ್ರೆಸ್ನಿಂದ ನಮ್ಮ ಜೊತೆಗೆ. ಅನಿಲ್, 2018ರಲ್ಲಿ ಯಡಿಯೂರಪ್ಪನವರಿಗೆ ಸರ್ಕಾರ ರಚಿಸುವ ಆಹ್ವಾನ ಕೊಟ್ಟರೆ ಯಾಕೆ ಆಹ್ವಾನ ಕೊಟ್ರಿ ಅಂತ ಸುಪ್ರೀಂ ಕೋರ್ಟ್ ತನಕ ಹೋದ್ರಿ ನೀವು. ಇಲ್ಲಿ ಆಹ್ವಾನ ಕೊಡ್ತಿಲ್ಲ, ಯಾಕೆ ತಮಿಳುನಾಡು ಬಂದ್ ಮಾಡಿ ಅಂತಿದ್ದೀರಿ? ಅಜಿತ್, ಇವತ್ತು ಒಂದು ಚರ್ಚೆ ಭಾಳ ಸ್ವಾರಸ್ಯಕರವಾಗಿರ್ತದೆ ಅಂತ ಹೇಳಕ್ಕೆ ಬಯಸ್ತೀನಿ. ಪ್ರಶಾಂತ್ ಅವರು ಒಬ್ಬ ಪೊಲಿಟಿಕಲ್ ಕಾಮೆಂಟೇಟರ್, ಒನ್ ಆಫ್ ದ ಬೆಸ್ಟ್ ಪೊಲಿಟಿಕಲ್ ಕಾಮೆಂಟರ್ ದಟ್ ಐ ಅಡ್ಮೈರ್. ಇವತ್ತು ಸ್ವಲ್ಪ ನಂಬರ್ಸ್ ಕಡೆಗೆ ಹೋಗೋಣ. 1999 ಎಸ್ ಆರ್ ಬೊಮ್ಮಾಯಿ ಬಗ್ಗೆ ತಾವು ಹೇಳಿದ್ರಿ. ಅದರೊಳಗಡೆ ಜಡ್ಜ್ಮೆಂಟ್ ಏನು ಕೊಟ್ಟಿತ್ತು ಅಂದರೆ, ದ ಮೆಜಾರಿಟಿ ಶುಡ್ ಬಿ ಆರ್ಡಿನರ್ಲಿ ಟು ಬಿ ಟೆಸ್ಟೆಡ್ ಇನ್ ದ ಅಸೆಂಬ್ಲಿ, ನಾಟ್ ಇನ್ ದ ರಾಜ್ಭವನ್ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿತ್ತು. ಬಟ್ ಇನ್ ಅ ಬ್ರಾಡರ್ ಕಾಂಟೆಕ್ಸ್ಟ್ ಇದ್ರೂ ಸಹ ದ ಲಾಸ್ಟ್ ಲೈನ್ ಏನು ನಾವು ನೋಟ್ ಹಾಕ್ತೀವಿ, ದಟ್ ವಾಸ್ ದಿಸ್ ಥಿಂಗ್. ಆಮೇಲೆ ಜಗದಂಬಿಕಾ ಪಾಲ್ ಕೇಸಲ್ಲಿ ಉತ್ತರ ಪ್ರದೇಶದಲ್ಲೂ ಅದೇ ಥರದ್ದು ಒಂದು ವರ್ಡಿಕ್ಟ್ ಕೊಡ್ತು. ಅಗೇನ್ ಇಟ್ ವಾಸ್ ವೆರಿ ಕ್ಲಿಯರ್, ಇಟ್ ಹ್ಯಾಸ್ ಟು ಬಿ ದ ಟೆಸ್ಟ್ ಹ್ಯಾಸ್ ಟು ಬಿ ಡನ್ ಇನ್ ದ ಫ್ಲೋರ್ ಆಫ್ ದ ಹೌಸ್. ಅದಾಗಿದ್ಮೇಲೆ 2006ರಲ್ಲಿ ರಾಮೇಶ್ವರ ಪ್ರಸಾದ್ ಕೇಸಲ್ಲೂ ಸಹ ಅದೇ ಜಡ್ಜ್ಮೆಂಟ್ ಕೊಡ್ತು ಸುಪ್ರೀಂ ಕೋರ್ಟ್. 2020 ಶಿವರಾಜ್ ಸಿಂಗ್ ಚೌಹಾಣ್ ಅವ್ರ ಕೇಸಲ್ಲೂ ಸಹ ಅದೇ ಜಡ್ಜ್ಮೆಂಟ್ ಕೊಡ್ತು. 2023 ಮತ್ತು 2022-23ರಲ್ಲೂ ಸಹ ಮಹಾರಾಷ್ಟ್ರದ್ದು ಸೇಮ್ ಆರ್ಡರ್ ಕೊಡ್ತು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅ ಗವರ್ನರ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಅಪಾಯಿಂಟಿ, ಈಸ್ ನಾಟ್ ಅ ಪೊಲಿಟಿಕಲ್ ಅಪಾಯಿಂಟಿ ಅವರು. ಓಕೆ, ಈ ಎಲ್ಲ ಜಡ್ಜ್ಮೆಂಟ್ಗಳು ನೀವೇನು ಪ್ರಸ್ತಾಪ ಮಾಡಿದ್ರಲ್ಲ ಎಲ್ಲವೂ ಕರೆಕ್ಟು. ಮೆಜಾರಿಟಿ ಅನ್ನುವುದನ್ನು ವಿಧಾನಸಭೆಯಲ್ಲಿ ಪ್ರೂವ್ ಮಾಡಬೇಕೆ ಹೊರತು ರಾಜಭವನದಲ್ಲಿ ಅಲ್ಲ. ಹೌದು. ಹೌದಾ? ಹೌದು. ಹಾಗಂತ AIADMKದವರು ಹೋಗಿ ರಾಜ್ಯಪಾಲರಿಗೆ ಒಂದು ಲೆಟರ್ ಕೊಟ್ಟು ಕರೀರಿ ನಮ್ಮನ್ನು ಸರ್ಕಾರ ರಚನೆ ಮಾಡೋದಕ್ಕೆ, ನಾವು ಮೆಜಾರಿಟಿ ವಿಧಾನಸಭೆಯಲ್ಲಿ ಅಲ್ಲಿಗೆ ಬರ್ತೀನಿ. ಈಗ ಒಬ್ಬ ರಾಜ್ಯಪಾಲರು ಏನು ಮಾಡಬೇಕು? ಒಂದು ನಿಮಿಷ ಹೇಳ್ತೀನಿ. ಈಗ ಒಂದು ಗವರ್ನರ್ ಆಗಿ ಅವರು ಮಾಡ್ತಕ್ಕಂಥ ಕೆಲಸ ಏನಂದರೆ, ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಹೋಗಿ ಅರ್ಜಿಯನ್ನು ಕೊಡ್ಬೋದು, ಅಲಯನ್ಸ್ಗಳು ಅರ್ಜಿಯನ್ನು ಕೊಡ್ಬೋದು. ಏನು ಮಾಡ್ಬೋದು ಅವರು ಅಂತಂದರೆ, ಸ್ಪೀಕರ್ ಥರದ ಚೇರ್ಗಳಲ್ಲಿ ಕೂತ್ಕೊಂಡು ಯಾರ್ಯಾರು ಬಂದಿದ್ದಾರೋ ಅವತ್ತಿನ ದಿವಸ ಯಾರ್ಯಾರು ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದಾರೋ ಅನ್ನೋದನ್ನು ಭಾವಿಸ್ಬಿಟ್ಟು ಮುಖ್ಯಮಂತ್ರಿ ಯಾರು ಭಾವಿಸುವುದಂದ್ರೆ ಅಲ್ಲಿ ಯಾರು ಬಂದಿದ್ದಾರೆ ಅನ್ನೋದನ್ನು ಇದಕ್ಕೂ ವಿಟ್ನೆಸ್ ಮಾಡ್ಕೊಂಡು ಹೇಳ್ಬೇಕಾಗ್ತದೆ. ಒಂದು ನಿಮಿಷ ಒಂದು ಸೆಕೆಂಡ್ ಅರ್ಜೆಂಟ್ ಮಾಡಬೇಡಿ. ನಾನು ಯಾಕಂದ್ರೆ ಒಂದು ಪ್ಯಾಟರ್ನಲ್ಲಿ ಹೋಗ್ತೀನಿ, ಸೊ ದಟ್ ನೋಡೋರ್ಗೆ ಅರ್ಥ ಆಗ್ಬೇಕು. ಯಾಕಂದ್ರೆ ಇದೊಂಥರ ಹೆಂಗಿದೆ ಅಂತಂದ್ರೆ, ಅರ್ಥ ಆದ್ರೆ ಕರೆಕ್ಟ್, ಅಪಾರ್ಥ ಆಗಬಾರ್ದು. ಅಲ್ಲ 100% ಅಪಾರ್ಥ ಆಗಲ್ಲ. 100% ಅಪಾರ್ಥ ಆಗಲ್ಲ. ನೀವು ಸೆಂಟ್ರಲ್ ಮಾತಾಡಿದ್ರೆ ಪಾಪ ಜನರಿಗೆ ಅಪಾರ್ಥ ಆಗ್ತದೆ. ಇಲ್ಲೇನಾಗಿದೆ ಅಂತಂದರೆ, ಹಿಂದೂ ಮುಸ್ಲಿಮು ಇಲ್ಲ ಪಾಕಿಸ್ತಾನ ಬಾಂಗ್ಲಾದೇಶ ಆಗಿದ್ರೆ ಚಂದ್ರಶೇಖರ್ ಅವ್ರು ಒಳ್ಳೆ ಮ್ಯಾಚ್ ಆಡಿರೋರು. ಇದೊಂಥರ ಸ್ಟಿಕ್ಕಿ ವಿಕೆಟ್ ಅವರಿಗೆ. ಆಮೇಲೆ ನಮ್ಮ ಸ್ನೇಹಿತರು ಪಕ್ಕದಾಗ ಕೂತ್ಕೊಂಡಿರೋ ಭಾರತೀಯ ಜನತಾ ಪಾರ್ಟಿ ವಕ್ತಾರರು ಸ್ವಲ್ಪ ಕಮ್ಮಿ ಮಾತಾಡೋ, ಅವಕ್ಕಿಂತ ಜಾಸ್ತಿ ಮಾತಾಡ್ತಾರೆ. ಸುಮ್ಮನೆ ರಾಜಕೀಯ ವಿಷಯ. ಒಂದ್ ನಿಮಿಷ ಕೂತ್ಕೊಳ್ಳಿ. ಬರೀ ಅಲ್ಲಲ್ಲ, ಎಲ್ಲ ಸೆಂಟ್ರಲ್ ಗೌರ್ಮೆಂಟ್, ಯಾವ ಸೆಂಟ್ರಲ್ ಗೌರ್ಮೆಂಟ್ ಹೇಳಿ ನೋಡೋಣ. ಸುಮ್ಮನೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಎಷ್ಟು ಕೊಟ್ಟಿದ್ದಾರೆ ಇವತ್ತು? ಸುಮ್ಮನೆ ಮಾತಾಡೋದು. ಅವರು ಸೆಂಟ್ರಲ್ಲಿ ಮಾತಾಡೋದು ಕೊಟ್ರು. ಏನಂತ ಮಾತಾಡೋದು ಕೊಟ್ರು ಗೊತ್ತಾ? ಎಲ್ಲ ಕೇಂದ್ರದಲ್ಲಿದ್ದಂತ ಎಲ್ಲಾ ಸರ್ಕಾರಗಳು. ನಾನು ಹೇಳ್ತೀನಿ, ಫಾರ್ ಇಸ್ ಇನ್ಫಾರ್ಮೇಶನ್, ಲೆಟ್ ಇಂಪ್ರೂವ್. ಅಲ್ಲಲ್ಲ, ಇವ್ರು ಹೇಳಿದ್ರು, ಅಲ್ಲ ನೀವು ತಪ್ಪು ಅಂತ ಒಪ್ಕೊಳ್ಳಿ. ಆಯ್ತು, ಅಲ್ಲಿಗೆ ನಿಲ್ಸ್ಬಿಡಿ. ಆಯ್ತು, ಒಂದ್ ನಿಮಿಷ ಹೇಳ್ತೀನಿ. ಈಗ ಹೇಳ್ತೀನಿ ಕೇಳಿ. ಯಾಕೆ ಈ ವಿಚಾರನ ಹೇಳ್ತಾ ಇದ್ದೀನಿ ಅಂದರೆ, ಆಫ್ಟರ್ ಇನ್ಸ್ಪೈಟ್ ಆಫ್ ಸುಪ್ರೀಂ ಕೋರ್ಟ್ ಕೊಟ್ಟಾದ ಮೇಲೆ ದೇರ್ ಆರ್ ಸೋ ಮೆನಿ ಮೈನಾರಿಟಿ ಗೌರ್ಮೆಂಟ್ಗಳಿತ್ತು. PV ನರಸಿಂಹರಾವ್ ಗೌರ್ಮೆಂಟ್ ಇತ್ತು, ಅಟಲ್ ಬಿಹಾರಿ ವಾಜಪೇಯಿ ಗೌರ್ಮೆಂಟ್ ಇತ್ತು, ದೇವೇಗೌಡರ ಗೌರ್ಮೆಂಟ್ ಇತ್ತು, IK ಗುಜರಾಲ್ ಗೌರ್ಮೆಂಟ್ ಇತ್ತು, ಅಟಲ್ ಬಿಹಾರಿ ವಾಜಪೇಯಿ ಗೌರ್ಮೆಂಟ್ ಇತ್ತು. ಅದಾಗಿದ್ಮೇಲೆ ಮನಮೋಹನ್ ಸಿಂಗ್ ಅವ್ರ ಗೌರ್ಮೆಂಟು ಸಹ ಮೈನಾರಿಟಿ ಗೌರ್ಮೆಂಟೇ. ಇಟ್ ಈಸ್ ನಾಟ್ ದಟ್ ಮೈನಾರಿಟಿ ಗೌರ್ಮೆಂಟ್ ಅಂದರೆ ನಂಬರ್ಸ್ ವರ್ ನಾಟ್ ಮ್ಯಾಚಿಂಗ್ ಟು ವಾಟ್ ದ ಮೆಜಾರಿಟಿ ಇತ್ತು. ಆ ನಂಬರಿಗೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಬಟ್ ದೇರ್ ವಾಸ್ ಎನ್ ಎಕ್ಸ್ಟರ್ನಲ್ ಸಪೋರ್ಟ್, ಹೊರಗಡೆಯಿಂದ ಸಪೋರ್ಟ್ ಕೊಟ್ಟು ಅವತ್ತಿನ ದಿವಸ ರಾಜಕಾರಣ ಮಾಡೋದಕ್ಕೆ ಅವಕಾಶ ಕೊಟ್ಟು. ಇವತ್ತು ಯಾಕೆ ಒಂದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟು, ಯಾಕೆ ಒಂದು ಪೊಲಿಟಿಕಲ್ ಪೋಸ್ಟ್ ಅನ್ನೋ ವಿಚಾರ ನಾನು ಪ್ರಸ್ತಾಪ ಮಾಡಿದ್ದೀನಿ ಅಂತಂದರೆ, ಭಾರತೀಯ ಜನತಾ ಪಾರ್ಟಿಯವರ ಸಾಧನೆ ಹೇಳ್ತೀನಿ. ಸೋ ಕಾಲ್ಡ್ ಸೆಂಟ್ರಲ್ನಿಂದ ಅಪಾಯಿಂಟ್ ಆಗಿ ಗವರ್ನರ್ ಆಗಿ ಬಂದಿರುವಂಥ ಸಾಧನೆ ಮಾಡಿರುವಂಥವ್ರು. ಮಹಾರಾಷ್ಟ್ರದಲ್ಲಿ ಭಗತ್ ಸಿಂಗ್ ಅನ್ನೋರು ಈ ಇನ್ವೈಟೆಡ್ ಫಡ್ನವೀಸ್ ಅವ್ರನ್ನ ಮತ್ತು ಅಜಿತ್ ಪವಾರ್ ಅವ್ರನ್ನ ಅರ್ಲಿ ಮಾರ್ನಿಂಗ್ ಕರೆದ್ರು, ಬೆಳಗ್ಗೆ ಕರೆದ್ರು. ಏನಕ್ಕೆ ಕರೆದ್ರು?
ಅವತ್ತಿನ ದಿವಸ ಯಾರ್ದಿತ್ತು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾರ್ದಿತ್ತು? ಒಂದ್ ನಿಮಿಷ, ಅಲ್ಲ ನಗದಲ್ಲ ಅಜಯ್, ಇದೊಂಥರ ಹೆಂಗ್ ಗೊತ್ತಾ, ಕಸಕ್ಕಂತ ಸಿಗಾಕೊಂಡ್ಮೇಲೆ ನಕ್ಬಿಡೋದು. ಯಾಕೆ ಅಂತ ಕೇಳಿ, ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಕೇಳ್ತೀನಿ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ಒಂದ್ ನಿಮಿಷ ಕೇಳಿ, ಐ ವಿಲ್ ಟಾಕ್, ಒಂದ್ ನಿಮಿಷ ಕೇಳಿ ಹೇಳ್ತೀನಿ. ಅದಾಗಿದ್ಮೇಲೆ ಕರ್ನಾಟಕದಲ್ಲಿ ವಾಜಪೇಯಿ ಬಗ್ಗೆ ಹೇಳಿದ್ರು, ಯಾರು ಇವರು ಯಡಿಯೂರಪ್ಪನವರು, 104 ಸೀಟ್ ಇತ್ತು. ಅವತ್ತಿನ ದಿವಸ ನಾವು ಕೊಯ್ಲೇಷನ್ ಆಗಿ ನಾವು ಮಾಡ್ತೀವಿ ಅಂದ್ರು ಸಹ ಬಿಡ್ಲಿಲ್ಲ. ಅದಾಗಿದ್ಮೇಲೆ ಸರ್ಕಾರ ಬಿದ್ದೋಯ್ತು. ಅದಾಗಿದ್ಮೇಲೆ 2017ರಲ್ಲಿ ಯಾರ್ದು ಗೌರ್ನಮೆಂಟು ಗೋವಾದಲ್ಲಿ ವಾಸ್ ದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ? ಕಾಂಗ್ರೆಸ್. ಅವತ್ತಿನ ದಿವಸ ಗವರ್ನರ್ ಯಾರಾಗಿದ್ರು? ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಭಾರತೀಯ ಜನತಾ ಪಾರ್ಟಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಅವರು ಗವರ್ನರ್ ಅನ್ನೋದು ಒಂದು ಪೊಲಿಟಿಕಲ್ ಅಫಿಲಿಯೇಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನ. ಅದು ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಆಮೇಲೆ ಇನ್ನೊಂದು ಹೇಳ್ತೀನಿ, ಮಣಿಪುರದಲ್ಲಿ 2017ರಲ್ಲಿ ಹೂ ವಾಸ್ ದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ? ಇಟ್ ವಾಸ್ ಕಾಂಗ್ರೆಸ್. ಅದಾಗಿದ್ಮೇಲೆ ಗುಜರಾತ್ ಅಲ್ಲಿ ಯಾರಿದ್ರು? ಇಟ್ ವಾಸ್ ಕಾಂಗ್ರೆಸ್. ಹೌದು, ಗುಜರಾತ್ ಅಲ್ಲೂ ಸಹ ನಾವು 2000 ವಿ ವರ್ ದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಲಾಸ್ಟ್ ಟೈಮ್ ಬಿಫೋರ್ ದಿಸ್ ಎಲೆಕ್ಷನ್. 97 ಸೀಟ್ಸ್ ತಗೊಂಡಿದ್ವಿ, ಇಫ್ ಐ ಆಮ್ ನಾಟ್ ರಾಂಗ್, ಬಟ್ ದ ನಂಬರ್ಸ್ ಆರ್ ನಾಟ್ ವಿತ್ ಮೀ. ಒಂದ್ ನಿಮಿಷ, ತಪ್ಪಾಗಿದ್ರು ಸಹ ಅದನ್ನ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ ನನ್ನ ಹತ್ರ ಧೈರ್ಯ ಇದೆ. ಅಂದ್ರೆ ಗುಜರಾತ್ ನಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಆಯ್ತಾ? ಒಂದ್ ನಿಮಿಷ ಕೇಳಿ ಹೇಳ್ತೀನಿ. ಆಮೇಲೆ ಇಲ್ಲ ಅಜಿತ್, ಲಾಸ್ಟ್ ಐ ಕನ್ಕ್ಲೂಡ್. HD ಕುಮಾರಸ್ವಾಮಿ ಅವರು 2006ರಲ್ಲಿ ಮೈನಾರಿಟಿ ಗವರ್ನಮೆಂಟ್, ಇದೇ ಗವರ್ನರ್ ಒಪ್ಕೊಂಡ್ರು, ಆಡಳಿತ ಮಾಡಿದ್ರು. ಯಡಿಯೂರಪ್ಪನವರು 2007, 2008 ಮೈನಾರಿಟಿ ಗವರ್ನಮೆಂಟ್, ಅವಾಗೂ ಒಪ್ಕೊಂಡ್ರು. 2018ರಲ್ಲಿ ಅಲ್ಲ, ಒಂದ್ ನಿಮಿಷ ಚಂದ್ರಶೇಖರ್, ಒಂದ್ ನಿಮಿಷ, ತುಂಬಾ ಸುಳ್ಳು ಹೇಳ್ತಿದ್ದೀರಿ. ಅಲ್ಲ ಸುಳ್ಳು ಹೇಳಿದ್ರೆ ಅಲ್ಲ, ಒಂದ್ ನಿಮಿಷ, 2018 ಮೈನಾರಿಟಿ ಗವರ್ಮೆಂಟ್ ಕುಮಾರಸ್ವಾಮಿ ಅವ್ರದ್ದು, ಮತ್ತಿನ್ನೇನು ರಾಜ್ಯಪಾಲರು ನಡೆಸೋದಕ್ಕೆ ಅವಕಾಶ ಕೊಟ್ಟರಲ್ವಾ? ಹೌದು. ಅಲ್ಲ ನಾನು ಹೇಳ್ತಿರೋದು ಎಕ್ಸ್ಟರ್ನಲ್ ಸಪೋರ್ಟ್ ಇಂದ. ಅಲ್ಲ ಸ್ವಾಮಿ, ನೀವು ಫಸ್ಟ್ ಆಫ್ ಆಲ್ ಮಾತಾಡಕ್ ಬರಲ್ಲ, ಸೆಂಟ್ರಲ್ ಮಾತಾಡ್ತೀವಿ. ಅನಿಲ್ ಹೇಳಿ ಪ್ರಶಾಂತ್. ಈಗ ಮೈನಾರಿಟಿ ಗವರ್ಮೆಂಟ್ ಅಂದ್ರೆ ಏನು, ಹಾ, ಕಾನ್ಸೆಪ್ಟ್ ಏನಿತ್ತು? ನೀವು ಬಾಹ್ಯ ಸಪೋರ್ಟ್ ಅನ್ನ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಕುಮಾರಸ್ವಾಮಿ ಅವ್ರದ್ದು ಮೈನಾರಿಟಿ ಗವರ್ಮೆಂಟ್ ಹೆಂಗಾಗತ್ತೆ? ಕಾಂಗ್ರೆಸ್ ಹೊರಗಿಂದ ಸಪೋರ್ಟ್ ಕೊಡ್ತು ಒಂದು ಹಂತದಲ್ಲಿ, ಆಮೇಲೆ ಒಳಗೆ ಗವರ್ಮೆಂಟ್ ಒಳಗಡೆ 20 ಸೆಕೆಂಡ್ ಡಿಲೇ ಇರುತ್ತೆ. ಗೊತ್ತಾಯ್ತು ಸರ್, ನೀವು ಮಾತಾಡೋದು ಅವ್ರಿಗೆ ಆನ್ ಟೈಮ್ ಕೇಳಿಸೋದಿಲ್ಲ. ಪ್ಲೀಸ್ ಲೆಟ್ ಹಿಮ್ ಕಂಟಿನ್ಯೂ. ಎಸ್ ಪ್ರಶಾಂತ್. ನನಗಿರ್ತಕ್ಕಂಥ ಪ್ರಶ್ನೆ ಕಾಂಗ್ರೆಸ್ಗೆ ಇರ್ತಕ್ಕಂಥದ್ದು ನೋಡಿ, ನನ್ನ ಪ್ರಕಾರ ವಜುಭಾಯ್ ವಾಲಾ ಮಾಡಿದ್ದು ಪ್ಯೂರ್ಲಿ ಪಾಲಿಟಿಕ್ಸ್. ಎಲ್ಲರೂ ಮಾಡಿದ್ದು ಕೂಡ ನಾನು ಪಾಲಿಟಿಕ್ಸ್ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಅವ್ರ ನಂಬರ್ಸ್ ಅಲ್ಲ. ಅನಿಲ್, ನಾನು ಮಾತಾಡ್ತೀನಿ, ಆಮೇಲೆ ನೀವು ಮಾತಾಡಿ. ಇಲ್ಲಿ ರಾಜೇಂದ್ರ ಅರ್ಲೇಕರ್ ವೆರಿ ಸಿಂಪಲ್ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. CPI CPM VCK ಸ್ಟಿಲ್ ವಿತ್ DMK. ಅವ್ರು ಇವತ್ತು ಬೆಳಿಗ್ಗೆ ಕೂಡ ಸ್ಟಾಲಿನ್ ಮನೆಗೆ ಹೋಗಿದ್ರು. ಅವ್ರು ಯಾರ ಜೊತೆ ಅಂತಕ್ಕಂಥದ್ದನ್ನ ಬಹಿರಂಗವಾಗಿ ಕೂಡ ಯಾವುದೇ ಸ್ಪಷ್ಟೀಕರಣವನ್ನ ಕೊಡದೇ ಇದ್ದಾಗ ರಾಜ್ಯಪಾಲರು ಹೆಂಗೆ 113 ಸಂಖ್ಯೆ ಇದೆ, ನೀವು ಬಂದ್ಬಿಡಿ ಸರ್ಕಾರ ರಚಿಸಿ ಅಂತಕ್ಕಂಥದ್ದನ್ನ ಹೇಳ್ತಾರೆ? ಪ್ರಶಾಂತ್ ಮಾತಾಡ್ಲಾ? ಇಲ್ಲಿಗೆ ನೀವು ಒಂದ್ ನಿಮಿಷ ನಿಲ್ಸಿ, ಒಂದೇ ನಿಮಿಷ. ನಾನು ವಜುಭಾಯ್ ವಾಲಾ ಮಾತಾಡಿ ಇಲ್ಲ, ನಾನು ಇದ್ರ ಬಗ್ಗೆನೇ ಮಾತಾಡ್ತೀನಿ. ಗವರ್ನರ್ ಹೆಂಗ್ ಕರೀತಾರೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.